ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಶ್ರೇಯಾಂಶ್ ಪ್ರಮೋದ್ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ನಾನು ಕೂಡ ಸಿಕ್ಕಾಪಟ್ಟೆ ಚೆನ್ನಾಗಿದ್ದೀನಿ. ಲಾಸ್ಟ್ ವ್ಲಾಗ್ ನಿಮ್ಮೆಲ್ಲರಿಗೂ ಇಷ್ಟ ಆಗಿರುತ್ತೆ ಅಂತ ಅಂದ್ಕೊತೀನಿ. ಯಾರ್ಯಾರು ಇನ್ನೂ ಲಾಸ್ಟ್ ವ್ಲಾಗ್ ನೋಡಿಲ್ಲ ಪ್ಲೀಸ್ ಹೋಗಿ ನೋಡಿ. ಇವತ್ತಿನ ವ್ಲಾಗ್ ಸ್ಟಾರ್ಟ್ ಮಾಡೋಣ. ಅದಕ್ಕೂ ಮುಂಚೆ ಯಾರ್ಯಾರು ಇನ್ನೂ ನನ್ನ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಸೈಡಲ್ಲಿ ಬೆಲ್ ಐಕಾನ್ ಇದೆ, ಪ್ರೆಸ್ ಮಾಡೋದ್ರಿಂದ ನಾನು ಫಸ್ಟ್ ವ್ಲಾಗ್ ಅಪ್ಲೋಡ್ ಮಾಡಿದ ತಕ್ಷಣ ನಿಮಗೆ ನೋಟಿಫಿಕೇಷನ್ ಬರುತ್ತೆ. ಹಾಗೆ ನೀವೇ ನನ್ನ ವ್ಲಾಗ್ನ ಫಸ್ಟ್ ವ್ಯೂ ಮಾಡ್ಬೋದು. ಗೈಸ್, ಇವತ್ತಿನ ವ್ಲಾಗ್ ರ್ಯಾಂಡಮ್ ಆಗಿ ಹೋಗುತ್ತೆ. ಡೈಲಿ ವ್ಲಾಗ್ ಹೇಗಿರುತ್ತೆ ಹಾಗೆ ಮಾಡ್ತಾ ಹೋಗ್ತಾ ಇದ್ದೀನಿ, ನೀವು ನೋಡ್ತಾ ಹೋಗಿ. ಇವಾಗ ಸದ್ಯಕ್ಕೆ ಕೆಳಗೆ ಹೋಗೋಣ. ಅಮ್ಮ ಬ್ರೇಕ್ಫಾಸ್ಟಿಗೆ ಏನು ಮಾಡಿದ ನೋಡೋಣ ಬನ್ನಿ. ಅಮ್ಮ ಏನು ತಿಂಡಿ? ರೊಟ್ಟಿ, ಗೀ ರೈಸ್. ಇಲ್ಲಿ ರೊಟ್ಟಿ ಆಗ್ತಾ ಇದೆ. ನೆಕ್ಸ್ಟ್ ಇಲ್ಲಿ ಗೀ ರೈಸ್. ಗುಡ್ ಮಾರ್ನಿಂಗ್ ಹೇಳೇ ಇಲ್ಲ. ಗುಡ್ ಮಾರ್ನಿಂಗ್. ಗುಡ್ ಮಾರ್ನಿಂಗ್. ಇವತ್ತು ನೋಡಿ ಹೆಂಗೆ ಕಾಣ್ತಿದ್ದ ಇದಕ್ಕೇನು ಚೆನ್ನಾಗಿ ಕಾಣ್ತಿದೆಯಲ್ಲ. ಬ್ಲ್ಯಾಕ್ ನೈಟಿಗೆ ಚೆನ್ನಾಗಿ ಕಾಣ್ತಿದ್ದಾರೆ. ಬ್ಲೂ ಬ್ಲ್ಯಾಕ್, ಅದು ಬ್ಲ್ಯಾಕ್ ಇರೋದು ಬ್ಲೂ ಆಗಿರೋದು ಕಲರು. ಓಕೆ, ಇವಾಗ ಬ್ರೇಕ್ಫಾಸ್ಟಿಗೆ ಕೂತಿದ್ದೀನಿ. ಬ್ರೇಕ್ಫಾಸ್ಟಿಗೆ ಇವತ್ತಿನ ಸ್ಪೆಷಲ್ ಏನಂದರೆ ರೊಟ್ಟಿ, ಹಾಗೆ ಆಲೂಗಡ್ಡೆ ಮತ್ತು ಇದು ಹೆಸರು ಬೇಳೆ, ಹೆಸರು ಕಾಳಿಂದು ಗ್ರೇವಿ, ಹಾಗೆ ಗೀ ರೈಸ್, ಚಿಕನ್ ಕರಿ. ಇದಿಷ್ಟು ಇವತ್ತಿನ ಬ್ರೇಕ್ಫಾಸ್ಟ್. ಬೇಗ ಬ್ರೇಕ್ಫಾಸ್ಟ್ ಮುಗಿಸ್ಕೊತೀನಿ. ಆ್ಯಕ್ಚುಲಿ 10 ಗಂಟೆ ಆಗೋಕ್ಕಾಯ್ತು. ಇವನಿಗೆ ಬ್ರೇಕ್ಫಾಸ್ಟ್ ಕೊಡೋಕ್ಕಾಗಿ 1 ಅವರ್ ಬಿಟ್ಟಿದ್ದೀನಿ. ನನಗೆ ತುಂಬ ಹೊಟ್ಟೆ ಆಗ್ಬಿಡ್ತಾಯಿತ್ತು. ಇವಾಗ ತಿನ್ನೋಣ ಅಂತ ಕೂತ್ಕೊಂಡಿದ್ದೀನಿ. ಚೆನ್ನಾಗಿದೆ ಗೈಸ್. ಮಾರ್ನಿಂಗಿಂದ ವ್ಲಾಗ್ ಕಂಟಿನ್ಯೂ ಮಾಡೋಕ್ಕಾಗಿಲ್ಲ. ಬ್ರೇಕ್ಫಾಸ್ಟ್ ಆದಮೇಲೆ ಸ್ವಲ್ಪ ಓದ್ಕೊಳೋಣ ಅಂತ ಹೇಳ್ಬಿಟ್ಟು ಓದ್ಕೊಳಕ್ಕೆ ಕಿತ್ಕೊಂಡೆ, ಹಾಗಾಗಿ ವ್ಲಾಗ್ ಮಾಡಿಲ್ಲ. ಇವಾಗ ಅಮ್ಮ ಬಂದರು. ಈವ್ನಿಂಗ್ ವ್ಲಾಗ್ ಕಂಟಿನ್ಯೂ ಮಾಡ್ತಿದ್ದೀನಿ. ಇವಾಗ ಇಲ್ಲ ಅಮ್ಮ ಕಾಫಿ ಮಾಡಿದ್ದಾರೆ, ಹಾಗೆ ಅಲ್ಲಿ ಹಾಲು ಬಿಸಿ ಮಾಡ್ತಾ ಇದ್ದಾರೆ ನನಗೂ ಶ್ರೇಯಾಂಶಿಗೂ. ಅಮ್ಮ ಇವತ್ತೇನು ಸ್ಪೆಷಲ್ ಮಾಡಿಕೊಡ್ತೀರಾ? ಪಕೋಡ ಮಾಡ್ತಾರೆ. ಪಕೋಡ ಹೇಗೆ ಮಾಡ್ತಾರೆ ನಮ್ಮಮ್ಮ ಅಂತ ತೋರಿಸ್ತೀನಿ. ತುಂಬಾ ಚೆನ್ನಾಗಿರುತ್ತೆ. ಅದು ಹೇಗೆ ಮಾಡ್ತಾರೆ ಅಂತ ನಾನು ಮೊನ್ನೆಯಿಂದಲೂ ಹೇಳ್ತಿದ್ದೆ, ಅಮ್ಮ ನೀವು ಮಾಡ್ಬೇಕಾದ್ರೆ ಹೇಳಿ, ನಾನು ವ್ಲಾಗ್ ಮಾಡ್ಕೊತೀನಿ ಅಂತ. ಅದಕ್ಕೆ ಅಮ್ಮ ಇವತ್ತು ಮಾಡ್ತಾರೆ. ಏನೇನೆಲ್ಲ ಹಾಕಿ ಪಕೋಡ ಮಾಡ್ತಾರೆ ತೋರಿಸ್ತೀನಿ. ಪಕೋಡ ಅಲ್ಲ, ಬೋಂಡ ಅವತ್ತು ಮಾಡಿಕೊಟ್ಟಿದ್ರಲ್ಲ, ಅದು. ಓಕೆ, ಇವಾಗ ನನಗೋಸ್ಕರ ಅಮ್ಮ ಇಲ್ಲಿ ಬೂಸ್ಟ್ ಮಾಡ್ತಾಯಿದ್ದಾರೆ. ಇದು ಕುಡ್ದು ನೆಕ್ಸ್ಟ್ ಅವರು ಬಜ್ಜಿ ಮಾಡ್ಬೇಕಾದ್ರೆ ಬ್ಲಾಗ್ ಕಂಟಿನ್ಯೂ ಮಾಡ್ತೀನಿ. ಟಾಡಾ ಗೈಸ್, ಫಸ್ಟ್ ಕಡ್ಲೆಟ್ ತೊಗೊಂಡಿದ್ದಾರೆ ಅಮ್ಮ. ನೆಕ್ಸ್ಟ್ ಅಮ್ಮ ಇಲ್ಲಿ ನೋಡಿ, ಶೆಫ್ ರೆಡಿ ಇದ್ದಾರೆ. ಅಮ್ಮನ ಜೊತೆ ಪಾರ್ಟ್ನರ್ ಶೆಫ್. ನೆಕ್ಸ್ಟು ಅಕ್ಕಿ ಹಿಟ್ಟು ಹಾಕ್ಕೊಳ್ಬೇಕು. ಅಕ್ಕಿ ಹಿಟ್ಟು ಹಾಕ್ಕೊಂಡಿದ್ದಾರೆ. ಏನು ಹಾಕ್ಕೊಂಡಿದ್ದಾರೆ? ಅಕ್ಕಿ ಹಿಟ್ಟು ಹಾಕ್ಕೊಂಡಿದ್ದಾರೆ. ನೆಕ್ಸ್ಟ್ ಬಂದು ಚಿಲ್ಲಿ ಪೌಡರ್, ಖಾರದ ಪುಡಿ ಹಾಕ್ಕೊಂಡಿದ್ದಾರೆ. ಖಾರ ಎಷ್ಟು ಬೇಕು ಅಷ್ಟು ನೋಡಿಕೊಂಡು ಹಾಕ್ಕೊಳ್ಳಿ. ಬಜ್ಜಿ ಮಾಡ್ತಿದ್ದಾರೆ. ನೆಕ್ಸ್ಟ್ ಬಂದು ಅರಿಶಿನ ಪೌಡರ್ ಹಾಕ್ಕೊಂಡಿದ್ದಾರೆ, ಟರ್ಮರಿಕ್ ಪೌಡರ್. ನೆಕ್ಸ್ಟ್ ಏನು ಹಾಕ್ತಾ ಇರೋದು ಅಚ್ಚಮ್ಮ? ಅಲ್ಲ ಅಮ್ಮಮ್ಮ, ಏನದು ಸನ್ನಿ? ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ಕೊಂಡಿದ್ದಾರೆ. ಜಿಂಜರ್ ಗಾರ್ಲಿಕ್ ಪೇಸ್ಟ್ ಸ್ವಲ್ಪ ಫ್ಲೇವರಿಗೆ. ಏನಕ್ಕೆ ಹಾಕ್ಕೊಂತಿರೋದು? ಹೌದು, ಗುಡ್. ನೆಕ್ಸ್ಟ್ ನೆಕ್ಸ್ಟ್ ಏನು? ಸೋಂಪು ಸಹ ಫ್ಲೇವರಿಗೆ ಹಾಗೆ ಜೀರ್ಣಶಕ್ತಿಗೆ ತುಂಬ ಒಳ್ಳೆಯದು. ಹಾಗಾಗಿ ಇವಾಗ ಸೋಂಪು ಹಾಕ್ಕೊತಿದ್ದಾರೆ. ಸೋಂಪು ದೊಡ್ಡ ಜೀರಿಗೆ ಬರುತ್ತಲ್ಲ ಅದು.
ಸೋಂಪಲ್ವಾ? ದೊಡ್ಡ ದೊಡ್ಡದು ಅಡಿಗೆ ಸೋಡಾ. ಅಡಿಕೆ ಸೊಂಡ ಅಡಿಕೆ ಸೊಂಡ ಅಡುಗೆ ಸೊಂಡ ಅಲ್ಲ, ಅಡುಗೆ ಸೋಡಾ ಹಾಕ್ಕೊತಾ ಇದ್ದಾರೆ. ನೀವು ಬೇಕಂದ್ರೆ ಈನೋ ಹಾಕ್ಕೊಬೋದು. ಸ್ವಲ್ಪ ಹಾಕ್ಕೊತಿದ್ದಾರೆ, ಯಾಕಂದರೆ ಅದು ಸ್ವಲ್ಪ ಕ್ರಿಸ್ಪಿಯಾಗಿ ಬರುತ್ತೆ, ಹಾಗೆ ಸ್ವಲ್ಪ ಉಬ್ಬಿ ಬರುತ್ತೆ, ಚೆನ್ನಾಗಿರುತ್ತೆ ಅಂತ ಅಂತ ಹೇಳ್ಬಿಟ್ಟು ಅದು ಹಾಕ್ಕೊತಿದ್ದಾರೆ. ಉಪ್ಪು ಹಾಕ್ಕೊಂಡಿಲ್ವಾ ಅಮ್ಮ? ಅಡ್ಕಿಲ್ಲ. ನೆಕ್ಸ್ಟ್ ಇವಾಗ ರುಚಿಗೆ ತಕ್ಕಷ್ಟು ಉಪ್ಪನ್ನ ಆ್ಯಡ್ ಮಾಡ್ಕೊಳ್ಳಿ. ಏನು ಶ್ರೇಯಾಂಶ್? ಉಪ್ಪು ಎಲ್ಲ ಇಟ್ಟಿದೆ ಏನು ಮಾಡೋಕ್ಕೆ ಅದು? ಅದು ಹ್ಞೂ ಎಂತನು ಹಾಕೋಣ? ಬಜ್ಜಿ. ಬಜ್ಜಿ. ABCD. ಏನು ಬಜ್ಜಿ ಅಮ್ಮ ಇದು? ಹೀರೆಕಾಯಿ. ಹೀರೆಕಾಯಿ ಬಜ್ಜಿ. ಓಕೆ ಓಕೆ, ಹೀರೆಕಾಯಿ ಬಜ್ಜಿ ಮಾಡೋಕ್ಕೆ ಈಗ ನೀರು ಹಾಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಒಂದು ಈ ಥರ ಒಂದು ಸ್ವಲ್ಪ ಗಟ್ಟಿನೇ ಇರಲಿ, ಆ ಹದಕ್ಕೆ ಮಿಕ್ಸ್ ಮಾಡ್ಕೊಬೋದು. ಜಾಸ್ತಿ ನೀರಾದ್ರೂ ಚೆನ್ನಾಗಾಗೋದಿಲ್ಲ, ಅಂದರೆ ಸೋರೆ ಅಂತ ಹೀರೆಕಾಯಿ ಮೇಲೆ ಅದು ಫುಲ್ ಕವರ್ ಆಗೋದಿಲ್ಲ. ಹಾಗಾಗಿ ಇಲ್ಲಿ ನೋಡ್ಕೊಳ್ಳಿ ಎಷ್ಟು ಇದು ಹದಕ್ಕೆ ಮಾಡ್ಕೊಳ್ಬೇಕಂತ. ಶ್ರೇಯಾಂಶಿಗೆ ಇವಾಗಲೇ ಬಾಯಲ್ಲಿ ನೀರು ಬರ್ತಾ ಇದೆ. யாரோ പറഞ്ഞു വേണ്ട എനിക്ക് എനിക്ക് ഗോൾഗപ്പയെ വേണം പറഞ്ഞ് ಕನ್ನಡದಲ್ಲಿ ಹೇಳಿ. ಯಾರೋ ಹೇಳಿದ್ರು ನನಗೆ ಬಜ್ಜಿ ಬೇಡ, ಬಜ್ಜಿನೂ ಬೇಡ ಉಜ್ಜಿನೂ ಬೇಡ, ನನಗೆ ಗೋಲ್ಗಪ್ಪನೇ ಬೇಕು ಅಂದರು. ಯಾರದು ಹೇಳಿದ್ದು? ಕಳ್ಳರು. ಒಬ್ರು ಹೇಳಿದ್ರು. ಹೌದಾ? ಆ ಕಳ್ಳರು ಎಲ್ಲಿದ್ದಾರೆ? ಕಾಣಿಸ್ತಿಲ್ಲ ಅಲ್ಲ. ಇದ್ದಾರೆ. ನಿಕ್ಕ ಹಾಕಟ್ಟೆ. ಹ್ಞೂ ನೋಕೆ ಗಟ್ಟಿ ಆಗ್ಬೇಕು. ಹ್ಞೂ ಗಟ್ಟಿ ಆಗ್ತದೆ. ಹ್ಞೂ ನಾವು ಹ್ಞೂ ಹಿಂಗೆ ಮಾಡಿ ಹಂಗೆ ಮಾಡಿ ಕೆಳಗೆ ಹಾಕ್ಬಿಡಿ, ದಬಾಕ್ಬಿಡಿ. ಅವಾಗ ಇವತ್ತಿಗೆ ಬಜ್ಜಿ ಮಾಡಕ್ಕೆ ಹೋಗಿದ್ದೆಲ್ಲ ಕ್ಯಾನ್ಸಲ್ ಆಗುತ್ತೆ. ಕ್ಯಾನ್ಸಲ್ ಆಗುತ್ತಲ್ಲ ಈಗ? ಏನು ಕ್ಯಾನ್ಸಲ್ ಆಯ್ತು. ಆಯ್ತಾ? ಕ್ಯಾನ್ಸಲ್ ಆಯ್ತು. ಕ್ಯಾನ್ಸಲ್ ಆಯ್ತು. ಕ್ಯಾನ್ಸಲ್ ಆಯ್ತು. ನೀವೇನು ಮಾಡ್ತಾ ಇರೋದು ಶ್ರೇಯಾಂಶ್? ಅಮ್ಮಮ್ಮಂಗೆ ಹೆಲ್ಪ್ ಮಾಡ್ತಾ ಇರೋದಾ? ಮೆಲ್ಲ ಮೆಲ್ಲ ಮರ್ಕೊಂಡ ಬೀಳಿಸ್ಬೇಡಿ ಆಯಿತಾ? ನೆಕ್ಸ್ಟ್ ಇವಾಗ ಕರಿಬೇವಿನ ಸೊಪ್ಪನ್ನ ಸಣ್ಣಗೆ ಹೆಚ್ಚಾಕೊತಾ ಇದ್ದಾರೆ ಅಮ್ಮ. ಮಿಕ್ಸ್ ಮಾಡಬೇಕು. ಏಯ್, ನೆಕ್ಸ್ಟ್ ಇವಾಗ ಏನು ಹಾಕೊತಿದ್ದೀರಾ ಅಮ್ಮ? ನೆಕ್ಸ್ಟ್ ಏನು ಹಾಕೊತಿದ್ದೀರಾ? ಸಾಂಬಾರು ಸೊಪ್ಪು ಅಂದರೆ ಕೊತ್ತಂಬರಿ ಸೊಪ್ಪನ್ನ ಇವಾಗ ಸಣ್ಣದಾಗಿ ಹೆಚ್ಚಾಕೊತ ಇದ್ದಾರೆ. ಇದು ಸಹ ಫ್ಲೇವರ್ ಚೆನ್ನಾಗಿರುತ್ತೆ, ತಿನ್ಬೇಕಾದ್ರೆ ಬಾಯಿಗೆ ಸಿಗಬೇಕಾದ್ರೆ ಚೆನ್ನಾಗಿ ಅನಿಸುತ್ತೆ. ಮಿಕ್ಸ್ ಮಾಡಿ ಬೀಳಿಸ್ತೀರಾ ಇವಾಗ ಸನ್ನಿ? ಹೆಲ್ಪರ್ ಶ್ರೇಯಾಂಶ್. ಆಯಿತಾ? ಅಲ್ಲೇ ಇಡಿ ಅಲ್ಲೇ ಇರಲಿ. ಓಕೆ, ಹೀರೆಕಾಯಿ ಅಂದರೆ ಇದೆ ಹೀರೆಕಾಯಿ. ಇದರಲ್ಲೇ ಅವತ್ತಮ್ಮ ಬಜ್ಜಿ ಮಾಡಿದ್ದು, ತುಂಬಾ ಚೆನ್ನಾಗಿರುತ್ತೆ. ಸಾಂಬಾರಿಗೆ ಯೂಸ್ ಮಾಡ್ತಾರೆ, ಅದರಲ್ಲಿ ಬಜ್ಜಿ ಮಾಡ್ತಾ ಇರೋದಮ್ಮ. ಮತ್ತು ಇದು ಏನಿದೆ ಇದರಲ್ಲಿ ಚಟ್ನಿ ಮಾಡ್ತಾರಲ್ಲಮ್ಮ, ಇದರಲ್ಲಿ ಚಟ್ನಿ ಕೂಡ ಮಾಡ್ತಾರೆ. ಇದ್ರ ಸಿಪ್ಪೆಯಲ್ಲಿ ಚೆನ್ನಾಗಿರುತ್ತೆ ಚಟ್ನಿ. ಈಗ ಹೀರೆಕಾಯಿ ಸಿಪ್ಪೆನ ನೀಟಾಗಿ ತೆಕ್ಕೊಂಡು, ಅಂದರೆ ಫುಲ್ಲು ತೆಗಿಯೋಕ್ಕೆ ಹೋಗಬೇಡಿ, ಒಂದು ಸ್ವಲ್ಪ ಸ್ವಲ್ಪ ಇರಲಿ. ಸಿಪ್ಪೆ ತಿಂದರೆ ತುಂಬಾ ಒಳ್ಳೆಯದು. ಸ್ವಲ್ಪ ಮೇಲೆ ಅದು ಎಂಥದ್ದು ಒಂದು ಸ್ವಲ್ಪ ಏನು ಹೇಳ್ತಾರೆ, ಒಂದು ಸ್ವಲ್ಪ ಬ್ಲೇಡ್ ಥರ ಇರುತ್ತೆ, ಒಂದು ಸ್ವಲ್ಪ ತಿಕ್ಕಾಗಿ, ಅದನ್ನ ಮಾತ್ರ ತೆಗೆದ್ರೆ ಸಾಕು. ಈಗ ನೋಡಿ ಅಮ್ಮ ಸ್ಲೈಸಾಗಿ ರೌಂಡಾಗಿ ಕಟ್ ಮಾಡಿ ಇಟ್ಕೊತಾರೆ. ಇದು ಎಳೆದಲ್ಲಮ್ಮ, ಎಳೆ ಸೋರೆಕಾಯಿ ಅಲ್ಲ, ಸೋರೆಕಾಯಿ ಎಂತ ಇದು? ಹೀರೆಕಾಯಿ, ಎಳೆ ಹೀರೆಕಾಯಿ. ಹಾಗಾಗಿ ಅದರೊಳಗಿರೋದು ಬೀಜ ಏನು ತೆಗೆಯೋದೇನೋ ಅವಶ್ಯಕತೆ ಇಲ್ಲ. ಎಳೆ ತಗೊಂಡು ಬಜ್ಜಿ ಮಾಡಿದ್ರೆ ತುಂಬಾ ಒಳ್ಳೆಯದು.
ನೋಡಿ ರೌಂಡಾಗಿ ಕಟ್ ಮಾಡ್ಕೊತಾ ಇದ್ದಾರೆ. ರೌಂಡೇ ಕಟ್ ಮಾಡಬೇಕು. ಓಕೆ, ಅಮ್ಮ ಹೀರೆಕಾಯಿ ಕುಯ್ಯೋ ಅಷ್ಟರಲ್ಲಿ ಇಲ್ಲಿ ಆಯಿಲ್ನ ಆಲ್ರೆಡಿ ಬಿಸಿಗೆ ಇಟ್ಟಿದ್ರು. ಇಲ್ಲಿ ನೋಡಿ ಮಿಕ್ಸ್ ಮಾಡ್ಕೊತಾ ಇದ್ದಾರೆ. ಇದ್ದಿದ್ಯಾ ಅಮ್ಮ? ಇಲ್ಲಿ ಸೆಕೆಂಡ್ ಸರ್. ಇವಾಗ ಒಂದೊಂದಾಗಿ ಹಿಂಗೆ ಬಿಟ್ಕೊತಾ ಇದ್ದಾರೆ. ಚೆನ್ನಾಗಿ ಫ್ರೈ ಆಗೋ ತನಕ ಫ್ರೈ ಮಾಡಿ ಫೈನಲ್ ಹೇಗೆ ಬರುತ್ತೆ ಅಂತ ತೋರಿಸ್ತೀನಿ. ಇದು ಆ್ಯಕ್ಚುಲಿ ಒಂದು ಹೀರೆಕಾಯಿ ತೊಗೊಂಡಿದ್ದಾರೆ ಅಮ್ಮ, ಒಂದು ದೊಡ್ಡದು ಹೀರೆಕಾಯಿನ. ಇದು ಚಿಕ್ಕದು ಹೀರೆಕಾಯಿ, ದೊಡ್ಡದು ಹೀರೆಕಾಯಿ. ದೊಡ್ಡದು ಚಿಕ್ಕದು. ಈ ದೊಡ್ಡದು ಎಲ್ಲ ಇದೆ, ಎಲ್ಲ ಇದೆ. ಓಕೆ, ಇದನ್ನ ಕಟ್ ಮಾಡಬೇಕು. ಕಟ್ ಮಾಡಿಲ್ಲ ಇನ್ನೂ ಅಮ್ಮಮ್ಮ. ಯಾಕೆ ಕಟ್ ಮಾಡಿಲ್ಲ ಕೇಳಿ? ಯಾಕೆ ಕಟ್ ಮಾಡಿಲ್ಲ ಅಮ್ಮ? ಅಮ್ಮಮ್ಮ ಮದಿ 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 ಓಕೆ, ಫೈನಲಿ ಬಜ್ಜಿ ರೆಡಿಯಾಗಿದೆ. ಇಲ್ಲಿ ನೋಡಿ, ಕ್ರಿಸ್ಪಿ ಕ್ರಿಸ್ಪಿ ಬಜ್ಜಿ, ತುಂಬಾ ಟೇಸ್ಟಿಯಾಗಿರುತ್ತೆ. ಗಾಯ್ಸ್ ನೋಡಿ, ಏನು ಅಮ್ಮಮ್ಮ ಏನು ಪ್ರಿಪೇರ್ ಮಾಡಿದೆ ಇವಾಗ? ಏನದು? ಹಾಂ, ಏನು ಅಲ್ಲ, ಬಜ್ಜಿ. ಏನು? ಏಯ್, ಬಜ್ಜಿ, ಹೀರೆಕಾಯಿ ಬಜ್ಜಿ. ಹೀರೆಕಾಯಿ ಬಜ್ಜಿ ಅಂತ. ಏನು ಬಜ್ಜಿ? ಹೀರೆಕಾಯಿ ಬಜ್ಜಿ. ಹೀರೆಕಾಯಿ ಯಾವುದು? ಹೀರೆಕಾಯಿ. ಗುಡ್, ಐಫೈ ಕೊಡಿ. ಇದಾಗಿತ್ತು ಬಜ್ಜಿ ಮಾಡೋ ರೆಸಿಪಿ. ನಿಮ್ಮನೇಲೂ ಒಂದ್ಸತಿ ಟ್ರೈ ಮಾಡಿ ಹೇಗೆ ಬಂತು ಅಂತ ಹೇಳ್ಬಿಟ್ಟು ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಶ್ರೇಯಾಂಶ್, ನೀವು ಬಜ್ಜಿ ಮಾಡೋಕ್ಕೆ ಹೋಗಿ ಇದು ಹೀರೆಕಾಯಿ ಎಲ್ಲ ಚಟ್ನಿ ಆಗುತ್ತೆ ಅದರೊಳಗೆ. ತಿಂದ್ಬಿಟ್ಟು ಹೇಳಿ ಹೇಗಿದೆ. ಹಾಂ, ಅಲ್ಲ ತಿಂದಟ್ಟು ಬರೀನು. ಹಾಂ ಸರಿ, ಬಾಯಿಲಿಟ್ಟೋಳೆ. ಸ್ವಲ್ಪ ಬಿಸಿ ಇದೆ. ಹೆಂಗಿದೆ? ಹೆಂಗಿದೆ? ಸೂಪರ. ಶ್ರೇಯಾಂಶ್ ನೋಡಿ, ಇಲ್ಲಿ ಅಮ್ಮ ಅಲ್ಲಿ ಮಡಿಕೇರಿಯಿಂದ ಕಾಲ್ ಮಾಡಿದ್ದೀರಾ, ಅದಕ್ಕೆ ಮಡಿಕೇರಿ ಕಳಿಸ್ಬೇಡ ಅಂತ ಜೋರು ಅಳ್ತಾ ಇದ್ದಾನೆ ಇವಾಗ. ಮಡಿಕೇರಿಗೆ ಹೂವಾ ಅವ್ರು ಮಡಿಕೇರಿ ಕರೀತಾರೆ, ನಾನು ಹೋಗೋದಿಲ್ಲ ಅಂತ ಜೋರು ಅಳ್ತಾ ಇದ್ದಾನೆ. ಅದಕ್ಕೆ ಇವಾಗ ದೀಪಕ ಸಮಾಧಾನ ಮಾಡೋಕ್ಕೆ ವಾಕಿಂಗ್ ಕರ್ಕೊಂಡು ಹೋಗ್ತೀನಿ ಅಂತ ರೋಡ್ ಹತ್ರ ಕರ್ಕೊಂಡು ಹೋಗ್ತಾ ಇದ್ದಾನೆ. ಹಿಂಗೆ ವಾಕಿಂಗ್ ಮಾಡ್ಕೊಂಡು ಬರೋಣ ಅಂತ. ಏನಿಲ್ಲ, ಇವಾಗ ಡಿನ್ನರ್ ಮಾಡೋಣ ಅಂತ ಕೂತಿದ್ದೀನಿ. ಡಿನ್ನರಿಗೆ ಚಪಾತಿ ಮತ್ತು ಚಿಕನ್ ಕರಿ, ಹಾಗೆ ಬಾಯ್ಲ್ಡ್ ಎಗ್ ಮಾಡ್ಕೊತಾ ಇದ್ದೀನಿ ನನಗೂ ಶ್ರೇಯಾಂಶಿಗೂ. ಅಮ್ಮ ಪಾಪ ಬಜ್ಜಿ ಮಾಡಿದ್ರು, ತಿಂತೀನಿ ಅಂತೇಳಿ ತಿನ್ನೋಕ್ಕೆ ಆಗಿಲ್ಲ. ಯಾಕೋ ಇವತ್ತೊಂಥರ ಅನಿಸ್ತಿತ್ತು, ಹಾಗಾಗಿ ಬಜ್ಜಿ ತಿಂದಿಲ್ಲ, ಹಾಗೆ ಬಿಟ್ಟಿದ್ದೀನಿ. ಮತ್ತು ರಾಗಿ ಮಾಲ್ಟ್. ಇದಿಷ್ಟು ಇವತ್ತಿನ ಡಿನ್ನರ್. ನಮ್ಮ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು. ಟಾಟಾ, ಬೈ ಬೈ, ಲವ್ ಯು ಆಲ್.